K. Suresh, Superintendent of Customs and CGSTVRS joined BJP on the 12th of July 2026. Party has announced as a Vice President for Bangalore Central SC Morcha and joined along with my friends Rajesh Ganpati Santosh Ranjit Preetham, S and others. Attended function party leaders Cheluvdi Narayana Swami, Leader of Opposition, Saptagiri Gowda, President Bangalore Central, Karunakar Yadav, Gandhinagar Mandal President, and me, Bangalore Central SC Morcha President, BTS Nagraj, ex-corporator, Abhinag BTS, Gandhinagar Yuva Morcha President at Keshavai Nagar, Magadi Road, Bengaluru. ನೋಡಿ ಒಳ್ಳೆ ಅಧಿಕಾರಿಯಾಗಿ ಕೆಲಸ ಮಾಡಿದಂತವರು ಅವರ ಅಧಿಕಾರದಲ್ಲಿದ್ದಾಗ ಸರ್ಕಾರದಲ್ಲಿ ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಅವರು ಏರ್ಪೋರ್ಟ್ ನಲ್ಲಿ ಡ್ಯೂಟಿಲಿ ಇದ್ದಾಗ ತುಂಬಾ ಜನ ಕಿಡಿಗೇಡಿಗಳು ಯಾರ್ಯಾರು ಡ್ರಗ್ಸ್ ಸ್ಮಗ್ಲಿಂಗ್ ಮಾಡ್ತಿದ್ದವರು, ಚಿನ್ನ ಬೆಳ್ಳಿ ಸ್ಮಗ್ಲಿಂಗ್ ಮಾಡ್ತಿದ್ದವರು, ಇವ್ರನ್ನೆಲ್ಲ ಹಿಡಿದಿರ್ತಕ್ಕಂಥವ್ರು ಕೂಡ ಅವ್ರಿಗೆ ಅವಾಗ ಅವಾರ್ಡ್ಗಳು ಬಂದಿರ್ತಕ್ಕಂಥವ್ರು, ಬಹಳ ಪ್ರಾಮಾಣಿಕ ಅಧಿಕಾರಿ. ಇವತ್ತು ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅಂತೇಳಿ ಒಂದು ಉತ್ಸಾಹದಿಂದ ಬಂದು ಸೇರ್ಕೊಂಡಿದ್ದಾರೆ. ಇವರಷ್ಟೇ ಉತ್ಸಾಹದಲ್ಲಿ ಬಹಳಷ್ಟು ಜನ ಇದ್ದಾರೆ. ಕಾಂಗ್ರೆಸ್ ನಾಯಕರುಗಳು ಕೂಡ ಬಹಳಷ್ಟು ಜನಕ್ಕೆ ಇದೆ ಬಂದು ಸೇರ್ಕೋಬೇಕು ಅಂತ. ಅವ್ರಿಗಿರ್ತಕ್ಕಂಥ ಇವಾಗ ಶಾಸಕರು ನಾಯಕರು ಯಾರಿದ್ದಾರೆ ಅವರ ಕಪಿ ಮುಷ್ಟಿಲ್ ಬಹಳ ಜನ ಇದ್ದಾರೆ. ಅಲ್ಲಿಂದ ಬಂದ್ಬಿಟ್ರೆ ಅವ್ರಿಗೇನೋ ಎದುರಿಸುವಂಥದ್ದು, ಅವ್ರಿಗೆ ಬಿಲ್ಗಳು ಕ್ಲಿಯರ್ ಮಾಡದೇ ಇರೋಂಥದ್ದು, ಮತ್ತೊಂದು ಏನೇನೋ ಒಂದಷ್ಟು ಅವ್ರಿಗೆ ಕಿರಿಕಿರಿ ಮಾಡ್ತಕ್ಕಂಥದ್ದು ಇದೆ. ಅದಕ್ಕೋಸ್ಕರ ಸುಮ್ಮನಿದ್ದಾರೆ ಅಷ್ಟೇ. ಎಲ್ಲ ನಮ್ ಜೊತೆ ಮಾತುಕತೆಯಲ್ಲಿ ಇದ್ದಾರೆ. ಯಾವತ್ತು ಕಟ್ಟೆ ಹೊಡ್ಕೊಂಡು ಈಚೆಗೆ ಬರ್ತಾರೋ ಗೊತ್ತಿಲ್ಲ. ಬಟ್ ಜನರ ಮನ್ಸಲ್ಲಂತೂ ನಾನಾಗ್ಲೇ ಇದ್ದೀನಿ. ಅವ್ರೆಲ್ರಿಗೂ ಕೂಡ ಇವತ್ತು ಬಿಜೆಪಿ ಪಕ್ಷನ ಗೆಲ್ಲಿಸ್ಬೇಕು, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ದುರಾಡಳಿತ ಹೋಗ್ಬೇಕು ಅನ್ನೋದಾಗ್ಲೇ ಅವ್ರ ಮನ್ಸಲ್ಲಿ ಇದೆ, ಜನರ ಮನ್ಸಲ್ಲಿ. ನೀವು ಇಲ್ಲಿರ್ತಕ್ಕಂಥ ಮಾತೆಯರ್ನ ತಾಯಂದ್ರನ್ನ ಮಾತಾಡ್ಸಿದ್ರೆ ಸಾಕು, ಅವ್ರ ಕಷ್ಟ ಕಾರ್ಯಪಣೆಗಳನ್ನ ಕೇಳಿದ್ರೆ ಸಾಕು, ಅವರೇ ಹೇಳ್ತಾರೆ. 100 ಚಿಲ್ಲರೆ ಅಷ್ಟೇ ಅಲ್ಲ, ಏನಾಗುತ್ತೆ ಜನ ಇವತ್ತು ಕೂಡ ಬಹಳ ಕಷ್ಟ ಪಡ್ತಾ ಇದಾರೆ. ಇಲ್ಲಿ ಅವರೆಲ್ಲೋ ದೇವನಹಳ್ಳಿಲಿ ಮಜ್ವಾ ಕೂತಿ ಹಂಗಾಗಿ ಜನ ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇವ್ರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥವ್ರು ಯಾರು, ನಿಜವಾಗ್ಲೂ ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಗ್ಯಾರಂಟಿ ಅದು ಮಗ್ದೊಂದು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲರಿಗೂ ಮಂಕೂದಿ ಎರಚಿ ವೋಟ್ ಹಾಕ್ಸ್ಕೊಂಡ್ರು. ಇವಾಗ ಗ್ಯಾರಂಟಿ ಏನ್ ಕೊಡ್ತಾ ಇದಾರೆ, ಯಾವ ತರ ತಲುಪಿಸ್ತಾ ಇದಾರೆ ಅಂತ ನೀವು ಕೂಡ ನೋಡ್ತಾ ಇದ್ದೀರಾ. ಜನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಾಗಿದೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ. ಜನ ಬದಲಾವಣೆ ಬಯಸ್ತಾ ಇದಾರೆ. ಮುಂದಿನ ಬಾರಿ 100% ಬಿಜೆಪಿ ಸರ್ಕಾರ ಬರ್ತದೆ. ಗಾಂಧಿನಗರದಲ್ಲೂ ಕೂಡ ನಾವು ಬಿಜೆಪಿ ಪತಾಕೆಯನ್ನ ಹಾರಿಸ್ತೀವಿ. ಸರ್ ಹೇಳಿ, ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗಿದ್ದೀರಾ, ಏನ್ ಹೇಳಿ ಇಷ್ಟಪಡ್ತೀರಾ? ನಾನು ಕೆ ಸುರೇಶ್ ಅಂತ, ಕಸ್ಟಮ್ಸ್ ಅಂಡ್ ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಈಗ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಮೇ ಅಲ್ಲಿ ಹೊರಗಡೆ ಬಂದಿದ್ದೀನಿ. ಜನಸೇವೆ ಮಾಡಬೇಕಂತ ತುಂಬಾ ಆಸೆ. ಅದರಿಂದ ನಾನು ಭಾರತೀಯ ಪಕ್ಷ ಜನತಾ ಪಾರ್ಟಿಯನ್ನು ಸೇರಿದ್ದೇನೆ. ಇಲ್ಲಿ ನಮ್ಮ ಏರಿಯಾದಲ್ಲಿ ಏನು ಕುಂದುಕೊರತೆ ಇದೆಯೋ ಜನಗಳಿಗೆ ಸ್ಪಂದಿಸಿ ಅವರಿಗೆ ಆದಷ್ಟು ಏನು ಹೆಲ್ಪ್ ಮಾಡಬೇಕೋ ಮಾಡಕ್ಕೆ ನನಗೆ ಒಂದು ಪಕ್ಷ ಬೇಕಾಗಿತ್ತು. ಅದು ಭಾರತೀಯ ಜನತಾ ಪಕ್ಷ ನನಗೆ ಇಷ್ಟವಾದ ಪಕ್ಷ. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ನಮ್ಮ ದೇಶದ ಪ್ರಧಾನಿ, ಅವರ ಆದರ್ಶದ ಮೇರೆಗೆ ನಾನು ಈ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಿದ್ದೇನೆ. ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಆದರ್ಶದಿಂದ ಈ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಚೆಲುವಾದಿ ನಾರಾಯಣ ಸ್ವಾಮಿ, ಲೀಡರ್ ಆಫ್ ಅಪೋಸಿಷನ್, ಮತ್ತೆ ಸಪ್ತಗಿರಿ ಗೌಡ ಅವರು, ಗಾಂಧಿನಗರ MLA ಕ್ಯಾಂಡಿಡೇಟ್ ಅವರು 2 ಬಾರಿ ಇದಾಗಿದ್ದಾರೆ. ಬಟ್ ಈ ಸಲ ಅವ್ರನ್ನ ಖಂಡಿತವಾಗಿ ನಾವು ಗೆಲ್ಸ್ತೀವಿ. ಇದು ಒಂದು ಚಾಲೆಂಜ್ ಆಗಿ ತಗೊಂಡು ನಾವು ಸೇರ್ಪಡೆ ಆಗಿದ್ದೇವೆ. ಸೇರ್ಪಡೆ ಕಾರ್ಯಕ್ರಮದಲ್ಲಿ ಸೀರೆ ಹಂಚೋದಾಗ್ಲಿ, ಅನ್ನದಾಸೋಹ ಆಗ್ಲಿ ಮಾಡಿದ್ರಿ, ಏನ್ ಈ ತರ ನಾನು ಸಮಾಜ ಸೇವೆ ತುಂಬಾ ಇದಕ್ಕೆ ಮುಂಚೆನೂ ಎಲ್ಲ ಮಾಡಿದ್ದೇನೆ. ಆಗ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಮಾಡಿದ್ದೇನೆ. ಈಗ ಪಕ್ಷದಲ್ಲಿ ಸೇರ್ಕೊಂಡು ಮಾಡ್ತಾ ಇದ್ದೀನಿ, ಮುಂದೆನೂ ಮಾಡ್ತಾ ಇರ್ತೀನಿ. ನೋಡಿ, ಇದು ಪ್ರಾರಂಭ ಹೇಗಿದೆ ಅನ್ನೋದು ಈಗ ಗೊತ್ತಾಗಿದೆ. ಚುನಾವಣೆ ಬರುವ ಹೊತ್ತಿಗೆ ಕಾಂಗ್ರೆಸ್ ಮನೆ ಬಾಗಿಲಾಗ್ತಿರುತ್ತೆ. ಅಂತ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿದೆ. ಇದು ಈ ಕ್ಷೇತ್ರದಲ್ಲಿ ಸುರೇಶ್ ಅವರು ಮತ್ತು ಅವರ ಸಂಗಡಿಗರಿಂದ ಪ್ರಾರಂಭ. ಸರ್, 28 ಚುನಾವಣೆಯಲ್ಲಿ MLA ನೋಡಿ, ಕಳೆದ ಬಾರಿ ಕೇವಲ 105 ಮತಗಳಿಂದ ಸೋತಿದ್ದಾರೆ. ಸೊ ಹಲವರಿಗೆ ಅದು ಏನೋ ಗೆದ್ದೇ ಬಿಡ್ತೀವಿ ಅನ್ನೋದು ಇದೇ
ಏನೋ ಅನುಮಾನವೇ ಇತ್ತೋ ಏನೋ ಗೊತ್ತಿಲ್ಲ ನನಗೆ. ಆದ್ರೆ ಎಲ್ಲರೂ ಅವರವರ ಆ ಕ್ಷೇತ್ರಗಳ ಸುತ್ತಾಟದಲ್ಲಿ ಇದ್ರು. ನಮ್ಮಂತವರು ಸ್ವಲ್ಪ ಇನ್ನೊಂದ್ 2 ದಿವಸ ಸಮಯ ಕೊಟ್ಟಿದ್ರೆ ದಿನೇಶ್ ಗುಂಡೂರಾವ್ ಅವರು ಆಗ್ಲೇ ಕೊಡಗಿನಲ್ಲಿ ಇರ್ತಿದ್ರು. ಏನ್ ಮಾಡ್ತಾರೆ, ಅವರ ಅದೃಷ್ಟ, ಅದನ್ನೇ ಹೇಳಿದ್ರು ಅವರು. ಆದ್ರೆ ಇದು ಅದೃಷ್ಟದ ಫಲಗಳಲ್ಲ. ಜನಸಾಮಾನ್ಯರ ಜೊತೆಯಲ್ಲಿ ಬೆರೆತು ವಿಶ್ವಾಸದಿಂದ ನಾವು ನಡೆದ್ರೆ ಖಂಡಿತವಾಗಿಯೂ ಆಗತ್ತೆ. ಅದರಲ್ಲೂ ನಮ್ಮ ಸಪ್ತಗಿರಿ ಗೌಡರು ಸೌಮ್ಯವಾದಿ, ಅವ್ರು ಯಾವುದೇ ವಿಚಾರಗಳಿಗೆ ಹೋಗುವಂತವರಲ್ಲ. ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಬೆರೀತಕ್ಕಂಥವ್ರು. ಅಂತವರು ನಮಗೆ ಸಿಕ್ಕಿರೋದೇ ನಮಗೆ ಒಂದು ಭಾಗ್ಯ. ಇದನ್ನ ಜನರ ಮನಕ್ಕೆ ನಾವು ಮುಟ್ಟಿಸ್ಬೇಕಾಗಿದೆ. ನಮ್ಮ ಕಾರ್ಯಕರ್ತರು ಇವತ್ತು ಸೇರ್ಪಡೆ ಆಗಿರ್ತಕ್ಕಂಥ ಸುರೇಶ್ ಮತ್ತು ಸಂಗಡಿಗರು ಇವರೆಲ್ಲರೂ ಸೇರಿ ಇದನ್ನ ಗಟ್ಟಿಗೊಳಿಸ್ತಾರೆ. ಎಲ್ಲಾ ವಾರ್ಡ್ಗಳಲ್ಲೂ ಇದೇ ರೀತಿ ಇದೆ. ಈ ಮುಂದಿನ ದಿನಗಳಲ್ಲಿ ಅದನ್ನೇ ಮಾಡ್ತೇವೆ. ಮುಂದಿನ ಸಾರಿ ಸುಮಾರು 30,000 to 40,000 ಲೀಡಲ್ಲಿ ಈ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀನಿ. ಮೊದಲು ಎಲ್ಲರಿಗೂ ನಾನು ಜೈ ಭೀಮ್ ಹೇಳಕ್ಕೆ ಬಯಸ್ತೀನಿ. ನಮ್ಮ ಇವರು ಕೆ ಸುರೇಶ್ ಅಂತ, ಇವರು ಸೂಪರಿಂಟೆಂಡೆಂಟ್ ಹಾಗೂ ಕೇಂದ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರು 2 ವರ್ಷ ಸರ್ವಿಸ್ ಇದ್ರು. ಅದನ್ನ ವಾಲಂಟ್ರಿ ಕೊಟ್ಟು ಅವರು ಜನಸೇವೆ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಇದೆಲ್ಲರಿಗೂ ಈ ಗುಣ ಬರಲ್ಲ. ವಾಲಂಟ್ರಿ ಆದ್ಮೇಲೆ ಎಲ್ಲ ವೀರಸ್ ತಗೊಂಡು ಆರಾಮಾಗಿರೋಣ, ಅವ್ರು ನಮ್ಮ ಫ್ಯಾಮಿಲಿ ನೋಡಿದ್ರೆ ಎಂಜಾಯ್ ಮಾಡೋಣ ಅಂತ ಇದ್ದಾರೆ. ಬಟ್ ಇವರು ಆತರ ಇಲ್ಲ. ಜನಸೇವೆ ಮಾಡಬೇಕು, ಜನಸೇವೆನೇ ಜನಾರ್ದನ ಸೇವೆ ಅಂತ ಹೇಳಿ ಇವರು ಬರ್ತಾ ಇದ್ದಾರೆ. ನಮ್ಮ ದಲಿತರು ಎಲ್ಲರೂ ಮುಂದೆ ಬರಬೇಕು. ನಮ್ಮ ದಲಿತರು ಒಳ್ಳೇದಾಗ್ಬೇಕು, ನಮ್ಮ ಜನರಿಗೆ ಒಳ್ಳೇದಾಗಬೇಕು, ಹಿಂದುಳಿದವರಿಗೆ ಎಲ್ಲರಿಗೂ ಒಳ್ಳೇದಾಗ್ಬೇಕು. ಇವ್ರು ಬಂದಿದ್ದು ತುಂಬಾ ರಾಜಕೀಯಕ್ಕೆ ನಮ್ಗೆ ತುಂಬಾ ಸಂತೋಷ ಆಯ್ತು. ಇದೇ ತರ ಇವ್ರು ಮುಂದೆ ಮೇಲ್ ಬರ್ಲಿ ಅಂತ ಹೇಳಿ ನಮ್ಮ ದೇವರನ್ನ ಹಾರೈಸ್ತಾ ಇದ್ದೀನಿ ಸರ್. ದೇವಸ್ಥಾನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ. ಈ ಸತಿ ನಾವು ಬಿಜೆಪಿನ ಅಣ್ಣನ ಮುಖಾಂತರ ಗೆಲ್ಸ್ತೀವಿ ಅಂತ ಒಂದು 100% ಗೆಲ್ಸ್ತೀವಿ ನಾವು ಬಿಜೆಪಿನ. ಕರುಣಾಕರ್ ಯಾದವ್